72ರಿಂದ ಸ್ಪರ್ಶ ಜ್ಞಾನದಲ್ಲಿ ಪ್ರಮ ಅಂದ್ರೆ ಜ್ಞಾನ, ತ್ವಾಚ ಪ್ರಮಾದ ನಿರ್ಧಾರ ಹೇಳ್ತಾರೆ. ಅದರಂತೆ ತ್ವಕ್ಕೇಂದ್ರಿಯದಿಂದ ಸ್ಪರ್ಶದ ಮತ್ತು ಸ್ಪರ್ಶದ ಆಶ್ರಯದ ಮತ್ತು ಸ್ಪರ್ಶದ ಆಶ್ರಿತ ಮತ್ತು ಸ್ಪರ್ಶತ್ವ ಜಾತಿ ಮತ್ತು ಅದರ ವ್ಯಾಪ್ಯ ಮತ್ತು ಕಠಿಣಾತ್ವಾದಿಗಳ ಜ್ಞಾನ ಆಗ್ತದೆ. ಈಗ ಸ್ಪರ್ಶ ಆದಾಗ ಸ್ಪರ್ಶ ಜ್ಞಾನ ಆಗ್ತದೆ. ಆ ಸ್ಪರ್ಶ ಜ್ಞಾನ ಆದ್ಮೇಲೆ ಈಗ ಇದು ಮೆತ್ತಗದ, ಇದು ಬಿರುಸದ. ಆ ಸ್ಪರ್ಶದಲ್ಲಿ ಸ್ಪರ್ಶತ್ವದ ಜ್ಞಾನನೂ ಆಗ್ತದೆ, ಸ್ಪರ್ಶತ್ವ ಜಾತಿದ ಜ್ಞಾನನೂ ಆಗ್ತದೆ, ಕಠಿಣತ್ವ ಮೃದುತ್ವದ ಜ್ಞಾನನೂ ಆಗ್ತದೆ. ಏನ್ರಿ? ವ್ಯಾಪಕ ಜಾತಿ ಮತ್ತು ವ್ಯಾಪ್ಯ ಜಾತಿದ ಜ್ಞಾನನೂ ಆಗ್ತದೆ. ವ್ಯಾಪಕ ಜಾತಿ ವ್ಯಾಪ್ಯ ಜಾತಿ ಗೊತ್ತದ ನಿಮ್ಗೆ? ವ್ಯಾಪಕ ಅಂದ್ರ ಹರಡ್ಕೊಂಡ್ರದ್ರಿ. ವ್ಯಾಪಕ ಅಂತಂದ್ರೆ ಈಗ ಮನುಷ್ಯನಲ್ಲಿದ್ದಂತ ಮನುಷ್ಯತ್ವ ಜಾತಿ ವ್ಯಾಪಕ ಜಾತಿ ಏನ್ರಿ? ಹ್ಞೂನ್ರಿ. ಮನುಷ್ಯತ್ವದಲ್ಲಿ ಮನುಷ್ಯತ್ವ ಜಾತಿ ವ್ಯಾಪಕ ಜಾತಿ. ಅದೇ ಮನುಷ್ಯನಲ್ಲಿ ಬ್ರಾಹ್ಮಣ ಜಾತಿ ಅನ್ನೋದೈತಲ್ಲ, ಅದು ವ್ಯಾಪ್ಯ ಜಾತಿ. ವ್ಯಾಪ್ಯ ಮತ್ತು ವ್ಯಾಪಕ ಎರಡೂದು ಜ್ಞಾನ ಆಗ್ತದ. ಇದು ಕಠಿಣದ, ಇದು ಮೃದು ಅಂತ ಗೊತ್ತಾಗ್ತದ. ಮತ್ತ ಅದಕ್ಕಿಂತ ಇದು ಮೃದು ಅದ, ಅದಕ್ಕಿಂತ ಇದು ಕಠಿಣದ ಅನ್ನುವಂತ ಜ್ಞಾನ ಆಗ್ತದ. ಏನ್ರಿ? ಸ್ಪರ್ಶತ್ವ ಮತ್ತು ಸ್ಪರ್ಶತ್ವ ಜಾತಿ ಮತ್ತೆ ವ್ಯಾಪ್ಯವಾದಂತ ಅದ್ರ ಒಳಗಿರುವಂತ ಕಠಿಣತ್ವ ಮೃದುತ್ವಗಳ ಜ್ಞಾನನೂ ಆಗ್ತದೆ. ಹಂಗಾರೆ ಇವೆಲ್ಲ ಜ್ಞಾನ ಆಗ್ತದೆ. ಒಂದೇ ಜ್ಞಾನ ಬರೀ ಸ್ಪರ್ಶ ಜ್ಞಾನ ಅಷ್ಟ ಆಗಂಗಿಲ್ಲ. ಸ್ಪರ್ಶ, ಸ್ಪರ್ಶತ್ವ, ಸ್ಪರ್ಶತ್ವದಲ್ಲಿ ವ್ಯಾಪ್ಯ ಜಾತಿಗಳ ಜ್ಞಾನನೂ ಆಗ್ತದೆ. ಹಂಗಾರೆ ಇವೆಲ್ಲ ಯಾವ ಸಂಬಂಧದಿಂದ ಆಗ್ತಾವ? ಇದರಲ್ಲಿ ಇದು ಏನು ಯಾವ ಸಂಬಂಧದಿಂದ ಆಗ್ತದ, ಫಲ ಏನು, ಮತ್ತೆ ಯಾವ್ಯಾವ ಸಂಬಂಧದಿಂದ ಆಗ್ತದ ಅನ್ನೋದನ್ನ ಈಗ ತ್ವಾಚ ಪ್ರಮಾದಾಗ ಹೇಳ್ತಾರೆ. ಈಗ ಅಲ್ಲಿ ಏನು ಇದ್ರಾಗ ಹೇಳಿದ್ರಲ್ಲ, ಇದ್ರಾಗ ಹೆಂಗ ಶ್ರೋತ್ರಿಂದ ಯಾವ ಸಂಬಂಧ ಆಗ್ತದ, ಶ್ರೋತ್ರಕ್ಕೂ ಮತ್ತು ಶಬ್ದಕ್ಕೂ ಯಾವ ಸಂಬಂಧ ಆಗ್ತದ್ರಿ? ದ್ರವ್ಯ ಸಂಬಂಧ. ದ್ರವ್ಯ ಸಂಬಂಧ. ಶಬ್ದ ಮತ್ತೆ ಶ್ರೋತೃ. ಶಬ್ದ ಮತ್ತು ಶ್ರೋತ್ರಕ್ಕೆ ಯಾವ ಸಂಬಂಧದಿಂದ ಆಗ್ತದೆ? ಸಂಯೋಗ ಸಂಬಂಧ. ಸಂಯೋಗ ಸಂಬಂಧ. ಸಂಯೋಗ ಸಂಬಂಧ ಎಲ್ಲಿ ಹೋಗ್ತೀವಿ? ಬರೋಬರಿ. ಸಂಯೋಗ ಸಂಬಂಧ ಎಲ್ಲಿ ಹೋಗ್ತೀವಿ? ಸಂಯೋಗ ಸಂಬಂಧ 4 ಕಡೆ ಒಪ್ತೀವಿ. ನಾವು ಒಪ್ತೀವಿ, ನೈಯಾಯಿಕರು ಒಪ್ತಾರೆ. ಎಲ್ಲೆಲ್ಲಿ? ಜಾತಿ ಗುಣ, ಜಾತಿ ಗುಣ, ಕ್ರಿಯಾವಾನ್, ಉಪಾದಾನ ಕಾರಣ ಮತ್ತು ಕಾರ್ಯ. ಇವುಗಳ 4ರಲ್ಲಿ ನಾವು ನಿತ್ಯ ಸಂಬಂಧವನ್ನು ಓದ್ತೀವಿ. ನಿತ್ಯ ಸಂಬಂಧಕ್ಕೂ ಸಮಯ ಸಂಬಂಧ ಕೈ. ಸಂಯೋಗ ಸಂಬಂಧ ಅಂದ್ರೆ ನಿತ್ಯ ಸಂಬಂಧ ಅದ, ಅದು ಬಿಡಿಸ್ಲಿಕ್ಕೆ ಬರಂಗಿಲ್ಲ. ಮನುಷ್ಯನಲ್ಲಿದ್ದಂತ ಮನುಷ್ಯತ್ವ ಜಾತಿನ ಮನುಷ್ಯನಿಂದ ಬೇರೆ ಮಾಡಕ್ ಬರ್ತೇನ್ರಿ? ಬರಂಗಿಲ್ಲ. ಆ ಬೇರೆ ಮಾಡ್ಲಕ್ ಬರದ ಸಂಬಂಧ 4 ಸಂಬಂಧಗಳನ್ನ ಸಂಯೋಗ ಸಂಬಂಧ ಅಂತ ಒಪ್ಪ್ಯಾರ. ಅಲ್ಲೇ ಸಂಯೋಗ ಸಂಬಂಧ ಅದ. ಈಗ ಒಂದು ಗಿಡಕ್ಕೂ ಒಂದು ಗಿಡಕ್ಕೂ ಒಂದು ಪಕ್ಷಿ ಬಂದು ಅನ್ಕೊಂಡಿರ್ತದ. ಇದು ಕೂಡ್ಸಕ್ಕೂ ಬರ್ತದ, ಕುಂಡ್ರಸಕ್ಕೂ ಬರ್ತದ, ಬೇರ್ಪಡಿಸಕ್ಕೂ ಬರ್ತದ. ಇದು ನಿತ್ಯ ಸಂಬಂಧ ಅಲ್ಲ. ಅನಿತ್ಯ ಸಂಬಂಧ ಇತ್ತಂದ್ರ ಸಂಯೋಗ ಸಂಬಂಧ ಅಂತ, ನಿತ್ಯ ಸಂಬಂಧ ಇತ್ತಂದ್ರ ಸಮವಾಯ ಸಂಬಂಧ ಅಂತ. ಇವು ಗೊತ್ತಾಗ್ಬೇಕಂದ್ರೆ ತಿಳಿತದ. ಇರ್ಲಿ. 72ರಾಗ ಏನ್ ಹೇಳ್ತಾರ ಅಂತಂದ್ರೆ ಬರೀ ಸ್ಪರ್ಶದ ಜ್ಞಾನ ಅಷ್ಟ ಆಗಂಗಿಲ್ಲ, ಸ್ಪರ್ಶದ ಆಶ್ರಯದ ಜ್ಞಾನ ಆಗ್ತದೆ. ಆಮೇಲೆ ಆ ಆಶ್ರಿತವಾದದ್ದು ಏನದ ಅದ್ರದ್ದು ಜ್ಞಾನ ಆಗ್ತದೆ. ಸ್ಪರ್ಶತ್ವ ಜಾತಿದು ಜ್ಞಾನ ಆಗ್ತದೆ. ಆ ಜಾತಿ ಒಳಗಿದ್ದಂತ ವ್ಯಾಪ್ಯ ಜಾತಿದು ಜ್ಞಾನ ಆಗ್ತದೆ. ಕಠಿಣತ್ವ, ಮೃದುತ್ವ, ಅಥವಾ ಅದಕ್ಕಿಂತ ಅದು ಮೃದ ಐತಿ, ಅದಕ್ಕಿಂತ ಅದು ಕಠಿಣದ, ಹಿಂಗೂ ಜ್ಞಾನ ಆಗ್ತದೆ. ಇಷ್ಟೆಲ್ಲ ಜ್ಞಾನ ಆಗ್ತಾವ. ಬರೇ ಸ್ಪರ್ಶ ಜ್ಞಾನ ಒಂದ ಆಗುದಿಲ್ಲ. ಇದು 72ನೇ ಪಾಯಿಂಟ್. 73ರಲ್ಲಿ ತ್ವಕ್ಕೇಂದ್ರಿಯ ಅಂದ್ರೆ ಇದು ಚರ್ಮ ಇಂದ್ರಿಯ ಮಾತ್ರದಿಂದ ಗ್ರಾಹ್ಯ ಗುಣಕ್ಕೆ ಸ್ಪರ್ಶವೆನ್ನುತ್ತಾರೆ. ಅಂದ್ರ ಚರ್ಮೇಂದ್ರಿಯದಿಂದ ಏನು ಗ್ರಾಹ್ಯ ಆಗ್ತದ ಅದಕ್ಕಷ್ಟಕ್ಕ ಸ್ಪರ್ಶ ಅಂತಾರೆ. ಅದು ಶೀತ ಇರಬಹುದು, ಅದು ಉಷ್ಣ ಇರಬಹುದು, ಅನುಷ್ಣ ಶೀತ ಇರಬಹುದು. ಅದು ಕಾಠಿಣ್ಯ ಭೇದದಿಂದ 4 ಪ್ರಕಾರ ಇರ್ತದೆ. ಅಂದ್ರೆ ಶೀತ ಹೇಳ್ತೀವಿ, ಉಷ್ಣ ಹೇಳ್ತೀವಿ. ಅನುಷ್ಣ ಶೀತ ಅಂದ್ರೆ ಏನ್ರಿ? ಅಂದ್ರೆ ಶೀತ, ಅನುಷ್ಣ ಶೀತ ಅಂದ್ರೆ ಉಷ್ಣ ಕಡಿಮೆ ಇರೋದ್ರಿ ಜರ. ನಾರ್ಮಲ್ ವಾಟರ್. ನಾರ್ಮಲ್. ಒಂದು ಶೀತ ಒಂದು ಉಷ್ಣ ಎರಡು ಇಲ್ಲದಂದ್ರೆ ನಾರ್ಮಲ್ ವಾಟರ್. ಇದು ನಾರ್ಮಲ್ ಐತ್ರಿಪ್ಪ ಅಂತೇವಿ, ಇದು ಉಷ್ಣ ದರಿ ಅಂತೇವಿ, ಇದು ಶೀತ ಐತಿ ಅಂತೇವಿ. ಇದು ನಾರ್ಮಲ್ ನಡಕಿದ್ದು. ಅನುಷ್ಣ ಶೀತ ಅಂದ್ರೆ ಮಧ್ಯದಾಗ ಇದ್ದಿದ್ದು.
ಶೀತ ಉಷ್ಣ ಅನುಷ್ಣ ಶೀತ, ಆಮೇಲೆ ಕಾಠಿಣ ಭೇದದಿಂದ ಕಠಿಣ ಮೃದುತ್ವ, ಈ ಭೇದದಿಂದ 4 ಪ್ರಕಾರದಿಂದ ನಮಗ ಸ್ಪರ್ಶ ಜ್ಞಾನ ಆಗ್ತದೆ. ತಿಳಿದ್ರೆ ಎಲ್ಲಿ ತ್ವಕದಿಂದ ದ್ರವ್ಯದ ಪ್ರತ್ಯಕ್ಷ ಆಗುವುದು, ಆ ತ್ವಕ್ಕಿಗೆ ದ್ರವ್ಯದೊಡನೆ ತ್ವಕ್ ಸಂಯೋಗವಿರುತ್ತದೆ. ಆ ದ್ರವ್ಯಕ್ಕೂ ಮತ್ತು ಆ ಜಾತಿಗೂ ಸಂಬಂಧ ಯಾವ್ದಿರ್ತದೆ? ಸಂಯೋಗ ಸಂಬಂಧ ಇರ್ತದೆ. ಅದ ಹೇಳಿದ್ನಲ್ಲ, ನಿತ್ಯ ಸಂಬಂಧಕ್ಕೂ ಸಂಯೋಗ ಸಂಬಂಧ ಕೈಯೇ. ಏಕೆಂದರೆ ತ್ವಕ್ ಇಂದ್ರಿಯವು ವಾಯುವಿನ ಸತ್ವಗುಣದ ಭಾಗದಿಂದ ಹುಟ್ಟಿರುತ್ತದೆ. ತ್ವಗೇಂದ್ರಿಯಕ್ಕೆ ಕಾರಣ ಏನ್ರಿ? ಪಂಚೀಕರಣ. ತ್ವಗೇಂದ್ರಿಯ ಎಲ್ಲಿ ಹುಟ್ಟದ ಅಂದ್ರೆ ವಾಯುವಿನ ಸತ್ವಗುಣದಿಂದ ಅದು ಹುಟ್ಟ್ಯದ. ಮತ್ತ ವಾಯು ಏನು? ಇದು ದ್ರವ್ಯ ಹೌದಲ್ರಿ? ದ್ರವ್ಯಗಳು 9 ದ್ರವ್ಯಗಳನ್ನು ಒಪ್ತಾರ ನೈಯಾಯಿಕರು. ಯಾವ್ಯಾವ್ರಿ? ಪೃಥ್ವಿ, ಅಪ್ಪ, ತೇಜ, ವಾಯು, ಆಕಾಶ. ಮತ್ತ ಇನ್ನು 4 9 ದ್ರವ್ಯವನ್ನು ಒಪ್ತಾರ. ಅದ್ರಾಗ ವಾಯುನು ಒಂದು ದ್ರವ್ಯ ಅದ. ದ್ರವ್ಯದ ಕೂಡ ದ್ರವ್ಯ ಸಂಯೋಗ ಆತಂದ್ರ ಅದು ಎಂತ ಸಂಯೋಗ ಆಗ್ತದ? ಅದು ಸಂಯೋಗ ಸಂಬಂಧ ಆಗ್ತದೆ. ಸತ್ವಗುಣದ ಭಾಗಗಳು, ಅದರಿಂದ ಅದು ದ್ರವ್ಯವಾಗಿರುವುದರಿಂದ ಅನ್ಯ ದ್ರವ್ಯದೊಡನೆ ಅದರ ಸಂಯೋಗವೇ ಆಗುತ್ತದೆ. ನೋಡ್ರಿ, ದ್ರವ್ಯದ ಕೂಡ ದ್ರವ್ಯದ ಸಂಯೋಗ ಆತಂದ್ರ ಅದು ಎಂತ ಅದು ಸಮವಾಯ ಅಲ್ಲ, ಸಂಯೋಗ ಸಂಬಂಧ ಆಗ್ತದೆ. ಸಂಯೋಗ ಅಂದ್ರ ಅಥವಾ ಸಂಯುಕ್ತ ಸಂಬಂಧ. ಅಲ್ಲ, ದೋಸ್ 2 ಸಲ ಸಂಯೋಗ ಆತಂದ್ರ ಅದಕ್ಕೆ ಸಂಯುಕ್ತ ಅಂತಾರ. ಏನ್ರಿ? ಈಗ ಅಲ್ಲಿ ಮೊನ್ನೆ ಇದ್ರಾಗ ಹೇಳಿದ್ರು ನೋಡ್ರಿ, ಸಮವಾಯ ಸಂಬಂಧ ಒಂದೇ ಸಂಬಂಧ ಇತ್ತಂದ್ರ ಸಮವಾಯ ಅಂತ. ಸಮವಾಯ ಇದ್ದಿದ್ದು ಸಮವಾಯ ಮತ್ತೊಮ್ಮೆ ಸಮವಾಯ ಆತಂದ್ರ ಒಂದೇ ಸಮವಾಯಕ್ಕ ಏನ್ ಅನ್ಬೇಕು? ಸಮವೇತ ಅನ್ಬೇಕಂತ ಹೇಳ್ಯಾರ ಅಲ್ಲಿ ಶ್ರೋತ್ರಕ್ಕೆ. ಸಂಯುಕ್ತ ಸಮವಾಯ ಸಂಯೋಗ ಸಂಬಂಧ ಇದ್ದಿದ್ದು ಇನ್ನೊಮ್ಮೆ ಸಂಯೋಗ ಆತಂದ್ರ 2 ಸಂಯೋಗ ಆತಂದ್ರ ಆ ಒಂದೇ ಸಂಯೋಗ ಇರ್ತೈತಲ್ಲ ಅದಕ್ಕೆ ಏನ್ ಅನ್ಬೇಕು? ಸಂಯುಕ್ತ ಅನ್ಬೇಕು. ಸಂಯುಕ್ತ ಸಂಯೋಗ ಸಂಬಂಧ ಅನ್ಬೇಕು. ಎಲ್ಲೇ ಸಂಯೋಗ ಇದ್ದಾಗ. ಸಮವಾಯ ಇದ್ದಾಗ ಏನ್ ಅನ್ಬೇಕು? ಒಂದ ಇತ್ತಂದ್ರ ಸಮವಾಯ ಸಂಬಂಧ ನಿತ್ಯ ಸಂಬಂಧಕ್ಕೆ ಸಮವಾಯ ಸಂಬಂಧ ಅನ್ಬೇಕು. 2, 3 ಆಗ್ತಾವ ಅಂತಂದ್ರ ಒಂದೇ ಸಮವಾಯಕ್ಕ ಏನ್ ಅನ್ಬೇಕು? ಸಮವೇತ ಅಂದು ಆ 2ನೇ ಸಮವಾಯನ ಹಂಗ ಇಡ್ಬೇಕು. ಸಮವೇತ ಸಮವಾಯ ಸಂಬಂಧ ಅನ್ಬೇಕು. ಇಲ್ಲೇ ಸಂಯುಕ್ತ ಸಂಯುಕ್ತ ಸಂಯೋಗ ಸಂಬಂಧ ಅನ್ಬೇಕು. ಅಂದ್ರೆ ಎಲ್ಲಿ ಸಂಯೋಗ ಇರ್ತದ ಅಲ್ಲಿ ಸಂಯುಕ್ತ ಬರ್ತದ, ಎಲ್ಲಿ ಸಮವಾಯ ಇರ್ತದ ಅಲ್ಲೇ ಸಮವೇತ ಸಮವಾಯ ಬರ್ತದ. ತಿಳಿತೇನ್ರಿ? ಸರಿ.